ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಇವತ್ತು ನಿಮಗೆ ಸಿಂಪಲ್ಲಾಗಿರೋ ರೊಟ್ಟಿ ಜೊತೆ ಸೂಪರ್ ಕಾಂಬಿನೇಷನ್ ಆಗೋ ಮತ್ತು ಹೆಲ್ದಿಯಾಗಿರೋ ಚಟ್ನಿ ತೋರಿಸ್ತೀನಿ. ಯಾವ ಚಟ್ನಿ ಅಂತ ಹೇಳಿದರೆ ಹೆಸ್ರು ಕಾಳು ಚಟ್ನಿ ತೋರಿಸ್ತಿದ್ದೀನಿ. ಸೊ ಹೆಸ್ರು ಕಾಳು ಪಲ್ಯ ತಿಂದಿರ್ತೀರ, ಹೆಸ್ರು ಕಾಳು ಸಾಂಬಾರು ಊಟ ಮಾಡಿರ್ತೀರ. ಸೊ ಡಿಫ್ರೆಂಟಾಗಿರೋ ಹೆಸ್ರು ಕಾಳು ಚಟ್ನಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಸೊ ನಾನು ಹೆಸ್ರು ಕಾಳು ಚಟ್ನಿ ಮಾಡೋದಕ್ಕೆ ಯಾವ್ಯಾವ ಐಟಮ್ಸ್ ತೊಗೊಂಡಿದ್ದೀನಿ ಅಂತ ಮೊದಲನೇದಾಗಿ ತೋರಿಸ್ತೀನಿ. ನೋಡಿ, ಹೆಸ್ರು ಕಾಳು ತೊಗೊಂಡಿದ್ದೀನಿ. ಒಂದು ಚಿಕ್ಕ ಲೋಟದಲ್ಲಿ ತೊಗೊಂಡ್ರೆ ಸಾಕು, ಏಕೆಂದರೆ ತುಂಬಾ ಆಗುತ್ತೆ. ಹೆಸ್ರು ಕಾಳು ತೊಗೊಂಡಿದ್ದೀನಿ ಒಂದು ಚಿಕ್ಕ ಲೋಟ. ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಖಾರಕ್ಕೆ. ಬೆಳ್ಳುಳ್ಳಿ ಒಂದೆರಡು ತೊಗೊಂಡು ಹೆಸರು ಮಾಡಿ ಇಟ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಕೊತ್ತಂಬರಿ, ಕರಿಬೇವು ಇಷ್ಟು ತೊಗೊಂಡಿದ್ದೀನಿ. ಸೊ ಹೇಗೆ ಮಾಡೋದು ಇದನ್ನು ಅಂತ ನೆಕ್ಸ್ಟು ತೋರಿಸ್ತೀನಿ ಬನ್ನಿ. ಮೊದಲಿಗೆ ಹಂಚು ಕಾಯೋದಕ್ಕೆ ಇಟ್ಬಿಟ್ಟು ಹೆಸರು ಕಾಳನ್ನ ಮೊದಲು ಫ್ರೈ ಮಾಡ್ಕೋಬೇಕು. ಸೊ ಫ್ರೈ ಮಾಡ್ಕೊಳ್ಳೋಣ ಬನ್ನಿ. ಸೊ ನೋಡು, ಹಂಚು ಕಾದಿತ್ತು. ಹೆಸರು ಕಾಳನ್ನ ಈ ರೀತಿ ಹಾಕ್ಕೊಂಡು ಚಿಕ್ಕ ಉರಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು. ತುಂಬಾ ಫ್ರೈ ಮಾಡೋದು ಬೇಡ, ಸ್ವಲ್ಪ ಲೈಟಾಗಿ ಕಲರ್ ಚೇಂಜ್ ಆಗುತ್ತೆ ಅಲ್ಲಿವರೆಗೂ ಹೆಸ್ರು ಕಾಳನ್ನ ಹುರ್ಕೋಬೇಕು. ನೋಡಿ, ಹಾಗೇ ಚಟ್ನಿ ಎಲ್ಲ ಆದಮೇಲೆ ಸೊ ಮತ್ತೆ ಇನ್ನೊಂದು ಪ್ರೊಸೀಜರ್ ಇರುತ್ತೆ. ಸೊ ಅದಕ್ಕೋಸ್ಕರ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ನೋಡಿ, ಇಂಟ್ರೆಸ್ಟಿಂಗ್ ಇದೆ, ತೋರಿಸ್ತೀನಿ. ಸೊ ಅಲ್ಲಿವರೆಗೂ ವೆಯ್ಟ್ ಮಾಡಿ, ವಿಡಿಯೋ ಪೂರ್ತಿ ನೋಡಿ ದಯವಿಟ್ಟು ಹೇಗೆ ಮಾಡೋದು ಅಂತೇಳಿ. ಅರ್ಧಕ್ಕೆ ಸ್ಕಿಪ್ ಮಾಡಬೇಡಿ, ಚಟ್ನಿ ಮಿಸ್ ಮಾಡ್ಕೋತೀರ. ನೋಡಿ ಫ್ರೈ ಆಗಿತ್ತು. ಇಷ್ಟು ಕಲರು ಚೇಂಜ್ ಆದರೆ ಸಾಕು. ಇದನ್ನು ತಗೊಳ್ಳಿ. ಸೊ ನೋಡಿ, ಹೆಸ್ರು ಕಾಳು ಫ್ರೈ ಮಾಡ್ಕೊಂಡಿದ್ದಾಯಿತು. ಇವಾಗ ಮೆಣಸಿನ್ಕಾಯಿ ಇತ್ತಲ್ಲ, ಅದನ್ನು ಈ ರೀತಿ ಅರ್ಧ ಮುರ್ಕೊಂಡು ಎಣ್ಣೆ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಹಂಗೆ ಇಡೀ ಮೆಣಸಿನ್ಕಾಯಿ ಹಾಕಿದ್ರೆ ಏನಾಗುತ್ತೆ ಅಂದರೆ ಎಣ್ಣೆ ಹಾಕ್ತೀವಲ್ಲ, ಸೊ ಫ್ರೈ ಆದಂಗೆ ಸಿಡಿದು ಬಿಡುತ್ತೆ. ಸೊ ಅದಕ್ಕೆ ಸ್ವಲ್ಪ ಇದಕ್ಕೆ ಎಣ್ಣೆ ಹಾಕ್ಬಿಟ್ಟು ಮೆಣಸಿನ್ಕಾಯಿಗೆ ಚೆನ್ನಾಗಿ ಮೆಣಸಿನ್ಕಾಯಿ ಕೂಡ ಫ್ರೈ ಮಾಡ್ಕೋಬೇಕು. ನೋಡಿ, ಮೆಣಸಿನ್ಕಾಯಿ ಫ್ರೈ ಆದವು. ಸೊ ಇವಾಗ ಡೈರೆಕ್ಟಾಗಿ ಜಾರಿಗೆ ತಗೋತಾ ಇದ್ದೀನಿ. ಇವಾಗ ಜಾರಿಗೂ ಹೆಸ್ರು ಕಾಳು ತಗೊಂಡು ರುಬ್ಬೋದಕ್ಕೆ. ಸೊ ಇವಾಗ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಮತ್ತು ತೊಳೆದಿಟ್ಕೊಂಡಿರೋ ಕೊತ್ತಂಬರಿ, ಕರಿಬೇವು, ಕೊತ್ತಂಬರಿ ಎರಡನ್ನೂ ಹಾಕ್ಕೋಬೇಕು. ಸೊ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಇದನ್ನು ತುಂಬ ಸಣ್ಣಗೆ ರುಬ್ಬೋದು ಬೇಡ. ಸೊ ಒಂದು ತರಿಯಾಗಿ ತೋರಿಸ್ತೀನಿ ತಾಳಿ ಯಾವ ಥರ ರುಬ್ಕೋಬೇಕು ಅಂತ. ನೋಡಿ, ಮೊದಲಿಗೆ ನೀರು ಹಾಕ್ಕೊಂಡ್ಲಿಲ್ದಂಗೆ ಡ್ರೈ ಥರ, ಅಂದರೆ ನೀರೇ ಹಾಕ್ತಿದ್ದಂಗೆ ಈ ಥರ ಪೌಡ್ರ್ ಥರ ಮಾಡ್ಕೋಬೇಕು. ನೋಡಿ, ಈ ಥರ ಪೌಡ್ರ್ ಥರ ಮಾಡಿಕೊಂಡು ಇಷ್ಟಾದಮೇಲೆ ನೀರು ಹಾಕ್ಕೊಂಡು ರುಬ್ಬಬೇಕು. ನೋಡಿ, ಇಷ್ಟು ಚಿಕ್ಕಕ್ಕೆ ರುಬ್ಬಿದರೆ ಸಾಕು. ಇದನ್ನು ಒಂದು ಬೌಲಿಗೆ ತಗೊಂಬಿಟ್ಟು ಇವಾಗ ಆವಾಗಲೇ ಹೇಳಿದ್ನಲ್ಲ, ಚಿಕ್ಕಗೆ ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ ಚಟ್ನಿಗೆ ಅಂತೇಳಿ, ಅದನ್ನು ಇದಕ್ಕೆ ಈರುಳ್ಳಿ ಕೂಡ ಅದಕ್ಕೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸೊ ಇಷ್ಟೇ ನೋಡಿ, ಫೈನಲಿ ಹೆಸ್ರು ಕಾಳು ಚಟ್ನಿ ಹೆಲ್ದಿಯಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಸೊ ರೆಡಿ ಆಗುತ್ತೆ ಚಟ್ನಿ. ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಒಂದು 10 ಮಿನಿಟ್ಸು ಬಿಟ್ಬಿಡ್ಬೇಕು, ಏಕೆಂದರೆ ಹೆಸ್ರು ಕಾಳು ಗಟ್ಟಿ ಇರುತ್ತಲ್ಲ, ನೆಂದರೆ ಟೇಸ್ಟ್ ಇನ್ನೂ ಚೆನ್ನಾಗಾಗುತ್ತೆ. ಇವಾಗ 10 ಮಿನಿಟ್ಸ್ ಬಿಟ್ಬಿಟ್ಟು ಚಟ್ನಿ ತಿನ್ನಬೇಕು ರೊಟ್ಟಿ ಜೊತೆ. ತುಂಬ ಟೇಸ್ಟಿಯಾಗಿರುತ್ತೆ. ಎಣ್ಣೆ ಹಾಕ್ಕೋಬೇಕು. ನೋಡಿ, ಫೈನಲಿ ಹೆಸ್ರು ಕಾಳು ಚಟ್ನಿ ಎಣ್ಣೆ ಹಾಕ್ಕೊಂಡು ಅಕ್ಕಿ ರೊಟ್ಟಿ ಜೊತೆ ತಿಂತಾಯಿದ್ರೆ ವಾವ್, ಸೂಪರ್. ಈ ಟೇಸ್ಟ್ ಮುಂದೆ ಯಾವುದು ಪಿಜ್ಜಾ ಬರ್ಗರ್ ಟೇಸ್ಟ್ ಬರಲ್ಲ. ಸೊ ನೋಡಿ, ಹಳ್ಳಿ ಕಡೆ ಪಕ್ಕಾ ಇದೇ ಥರ ಹೆಸ್ರು ಕಾಳು ಚಟ್ನಿ ಮಾಡೋದು, ಅದೇ ರೀತಿಯೇ ನಾನು ತೋರಿಸಿದ್ದೀನಿ. ಸೊ ನಾನು ಹಳ್ಳಿ ಹುಡುಗಿ ಅಲ್ವಾ, ಸೊ ಆ ಥರ ನೋಡಿ. ಅದ್ರ ಜೊತೆ ಇವತ್ತು ನಮ್ಮ ಮನೇಲಿ ಅವರೆಕಾಳು ಪಲ್ಯ ಮಾಡಿದ್ವಿ. ಸೊ ನೋಡಿ, ಇಷ್ಟು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಮತ್ತು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.